ವ್ಯಾಲೆಂಟೈನ್ಸ್ ವೀಕ್ ಆರಂಭವಾಗಿದೆ. ಆದ್ರೆ ಇದು ನಮ್ಮ ದೇಶದ ಸಂಸ್ಕೃತಿ ಏನು? ನಿಜವಾಗಿಯೂ ಅಲ್ಲ. ನಮ್ಮ ದೇಶದ ಸಂಸ್ಕೃತಿ ಸೀತಾರಾಮರ ಪ್ರೇಮ, ರಾಧಾಕೃಷ್ಣರ ಪ್ರೀತಿ, ಶಿವಪಾರ್ವತಿಯರ ಬಾಂಧವ್ಯ, ಹೀಗೆ ನೂರಾರು ಆದರ್ಶ ಪ್ರೇಮವನ್ನ ಕೊಟ್ಟ ಭಾರತ ನಮ್ದು. ಆದ್ರೆ ಯಾರೋ ಈ ಡೇಗಳನ್ನ ಆಚರಿಸಿ ಅಂತ ಹೇಳಿದ್ರು ಅಂದ ತಕ್ಷಣ ವಿದೇಶಿ ವ್ಯಾಮೋಹಕ್ಕೆ ಒಳಗಾಗಿ ನೀವೆಲ್ಲರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವ್ಯಾಲೆಂಟೈನ್ಸ್ ವೀಕ್ ಅನ್ನ ಆಚರಿಸ್ತಿರೋದು ದುರಾದೃಷ್ಟಕರ. ಈ ವ್ಯಾಲೆಂಟೈನ್ಸ್ ವೀಕ್ ನ ಹಿಂದೆ ಹುನ್ನಾರ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರೂ ಕೂಡ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ರೋಸ್ ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ಸ್, ಚಾಕ್ಲೇಟ್ಗಳು, ಈ ಎಲ್ಲ ವಸ್ತುಗಳು ಮಾರಾಟವಾಗದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡೇಗಳನ್ನ ಪರಿಚಯಿಸಿ ಭಾರತದಂತಹ ದೊಡ್ಡ ಮಾರುಕಟ್ಟೆಯಲ್ಲಿ ಮತ್ತು ಜಗತ್ತಿನಾದ್ಯಂತ ಈ ವಸ್ತುಗಳು ಮಾರಾಟ ಆಗುವಂತೆ ನೋಡಿಕೊಳ್ಳುವಂತಹ ಹುನ್ನಾರ ಇದರ ಹಿಂದೆ ಇದೆ. ಆದ್ರೆ ನಾವೆಲ್ಲರೂ ಕೂಡ ಈ ಡೇಗಳನ್ನ ಆಚರಿಸಿ ಆ ವಸ್ತುಗಳನ್ನ ಖರೀದಿಸಿ ವಿದೇಶಕ್ಕೆ ಲಾಭವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಯಾವುದೋ ದೇಶದವರು ಹೇಳಿದ್ರು ಅಂತ ನಾವು ಈ ರೀತಿಯಾಗಿರ್ತಕ್ಕಂಥ ಡೇಗಳನ್ನ ಆಚರಿಸಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮರಿತಾ ಇರುವಂತಹದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ನಾವ್ಯಾರು ಕೂಡ ಈ ರೀತಿಯಾಗಿರ್ತಕ್ಕಂಥ ವ್ಯಾಲೆಂಟೈನ್ಸ್ ವೀಕ್ ಅನ್ನ ಆಚರಿಸಿ ನಮ್ಮ ಸಂಸ್ಕೃತಿಯನ್ನ ಮರೆಯೋದಕ್ಕಿಂತ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವತ್ತ ಹೆಜ್ಜೆ ಹಾಕೋಣ.